ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಆಗ್ಬಹುದು. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು, ನಮ್ಮ ಡೆಪ್ಯೂಟಿ CM ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ಅವರು ರಾಜಣ್ಣ ಅವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೆಲ್ಫ್ ಎಸ್ ಕ್ಲಾರಿಫೈಡ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ, ನಮ್ದೇನು ಹೊಸದೇನಿಲ್ಲ. ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ದೇನು ವ್ಯತ್ಯಾಸಗಳೇನಿಲ್ಲ. DK ಶಿವಕುಮಾರ್ ಅವರು CM ಸ್ಥಾನದ ಆಕಾಂಕ್ಷಿ ಅಂತಾರೆ, ತಾವು ಕೂಡ ಆಕಾಂಕ್ಷಿ ಅಂತ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಪ್ಪ. ಏನ್ ಮಾಡೋದು, ದಿನ ನೀವೇ ಹೇಳ್ತಾ ಇರ್ತೀರಾ. ಯಾರ್ಯಾರನ್ನ ಆಕಾಂಕ್ಷಿ ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ. ಆಕಾಂಕ್ಷಿ ಅಲ್ವಾ ಸರ್ ನೀವು? ಅಲ್ಲ ರೀ, ನೀವೇ ಮಾಡ್ತಾ ಇದ್ದೀರ ಎಲ್ಲರನ್ನೂ ಆಕಾಂಕ್ಷಿಗಳನ್ನ. ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸ್ಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ, ಬಜೆಟ್ ಒಳಗೆ ಎಲ್ಲ ಆಗಬೇಕು, ಯಾವುದೂ ಗೊಂದಲ ಇರಬಾರ್ದು ಅಂತ. ಈಗೇನು ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಈ ರೀತಿಗಳು ಬರ್ತಾ ಇದ್ದಾವೆ. ಅವು ಯಾವೂ ಕೂಡ ಬರದ ಹಾಗೆ ಬಡ್ಜೆಟನ್ನು ತೀರ್ಮಾನ ಮಾಡಿ ನಾವೇನು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೇವೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೋಬೇಕು. ಸರ್, ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲಿ ಗೊಂದಲ ಆಗ್ತಿದೆ, ಕಾರ್ಯಕರ್ತರು ಪದಾಧಿಕಾರಿಗಳಲ್ಲಿ ಗೊಂದಲ ಆಗ್ತಿದೆ, ಅದನ್ನು ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಸರ್. ಅದು ನನಗೇನು